ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಎಲ್ರಿಗೂ ಗುಡ್ ಈವ್ನಿಂಗ್. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಒಂದು ಭಾಗ. ಹಳ್ಳಿಗಾಡಿನ ಒಂದು ಇದು ಇಲ್ಲಿ ನೋಡಿ. ಈ ಲ್ಯಾಂಡಿಂದ ಒಂದು 2 ಲ್ಯಾಂಡ್ ಆದಮೇಲೆ ಮನೆ ಇದೆ ನೋಡಿ. ಒಂದು ಆ ಮನೆ ಒಳಗಡೆ ಅಡಿಕೆ, ಕೊಕೊನಟ್ಸು ಎಲ್ಲ ಹಾಕೊಂಡಿದ್ದಾರೆ. ಅದರಿಂದ ಮೇಲ್ಭಾಗಕ್ಕೆ ಹಳ್ಳಿ ಇದೆ ನೋಡಿ. ಅಲ್ಲೊಂದು ಮನೆ ಕಾಣಿಸ್ತಾ ಇದೆಯಲ್ಲ, ಅದೇ ಹಳ್ಳಿಯಿಂದ ಅಡ್ಲಾಗಿ ಬಂದರೆ ಬಹಳ ಹತ್ತಿರ ಇದೆ. ಬಟ್ ಒಂದು ರಸ್ತೆಯಿಂದ ಬಂದರೆ 1 ಕಿಲೋಮೀಟರ್ಷ್ಟು ಅಂತರ ಆಗುತ್ತೆ ನೋಡಿ. ಈ ಕಡೆ ನೋಡಿ, ಈ ಕಡೆ ಮೇಲ್ಭಾಗದಲ್ಲೂ ಕೂಡ ಒಬ್ಬರು ಮಾಡ್ಕೊಂಡಿದ್ದಾರೆ. ಅವರು ಕೋಕೋನಟ್ಸು, ಮ್ಯಾಂಗೋ ಆ ಥರ ಎಲ್ಲ ಹಾಕೊಂಡಿದ್ದಾರೆ. ಸೊ ಈ ಭಾಗ ನಾನಿವಾಗ ನಿಮ್ಗೇನು ಹೇಳ್ತಾ ಇದ್ದೀನಿ, ಅಥವಾ ಈಗ ಅಲ್ಲಿ ಪ್ರೆಸೆಂಟ್ ನೀವೇನು ನೋಡ್ತಾ ಇದ್ದೀರಲ್ಲ, 90% ಎಲ್ಲ ರೆಡ್ ಸಾಯಿಲ್ಗಳೇ. ಈ ಭಾಗ ಸಂಪೂರ್ಣ ರೆಡ್ ಸಾಯಿಲೇ. ಸೊ ಈಗ ನಾನು ಹೇಳ್ತಕ್ಕಂಥ ಒಂದು ಆಸ್ತಿ ಇದು ಹುಲ್ಲಹಳ್ಳಿಯಿಂದ ನಿಮಗೆ ಒಂದು 7ರಿಂದ 8 ಕಿಲೋಮೀಟ್ರ್ ಅಷ್ಟಾಗುತ್ತೆ. ಹುಲ್ಲಹಳ್ಳಿಯಿಂದ 7ರಿಂದ 8 ಕಿಲೋಮೀಟ್ರ್ ಆಗುತ್ತೆ. ಆ ಕಡೆ ಉತ್ತಿದೆಯಲ್ಲ, ಆ ಉತ್ತಿರೋದು ಇನ್ನೊಬ್ರದ್ದು. ಈ ನೋಡಿ, ಈ ಕಡೆ ಹಲಸಂದೆ ಹಾಕಿದ್ದಾರೆ ನೋಡಿ. ಆ ಹಲಸಂದೆ, ಎಳ್ಳು ನೋಡಿ, ಈ ಥರ ಎಲ್ಲ ಹಾಕೊಂಡಿದ್ದಾರೆ. ಇದು ಇವ್ರದ್ದು. ಇದು ಅಡ್ಲಾಗಿ ಇದು ಒಂದು ಪಾತಿದ್ದೆ. ಇದು 1 ಎಕರೆ, ಇದೊಂದು ನಂಬರು. ಇನ್ನು ಈ ಕಡೆಗೆ ಇದು 1 ಎಕರೆ 28 ಕುಂಟೆ, ಒಟ್ಟು 2 ಎಕರೆ 28 ಕುಂಟೆ. ಈ ಕಡೆ ಟೀ ಕುಡ್ಡು ಮತ್ತು ಏನು ಕೋಕೋನಟ್ಸ್ ಇದೆಯಲ್ಲ, ಅದು ಇವರ ಅಂಕಲ್ದು. ಅಂದರೆ ಇದು ಎಲ್ಲ ಸಂಪೂರ್ಣ ಈ ಭಾಗ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇವರ ರಿಲೇಟೆಡ್ದೆ. ಓಕೆ, ಒಟ್ಟು 2 ನಂಬರಿಂದ 2 ಎಕರೆ 28 ಕುಂಟೆ. ಈಗ ನಾನೇನು ಹೋಗ್ತಾ ಇದ್ದೀನಿ, ಈ ಪಾತಿಗೆ ಹಲಸಂದೆ ಹಾಕಿದ್ದಾರೆ. ಆ ಕಡೆ ನೋಡಿ ತೆಳ್ಳೆನ ಹಾಕಿದ್ದಾರೆ. ಈ ಆಸ್ತಿನಲ್ಲಿ ಯಾವುದೇ ರೀತಿ ಹೋಮ್ ಸೆಟ್ಟು ಆ ಥರದ್ದೇನಿಲ್ಲ. ಬಟ್ ಈ ಕಡೆ ಲ್ಯಾಂಡಲ್ಲಿದೆ. ಅಂದರೆ ನೋಡಿ, ಅವರ ಅಂಕಲ್ ಲ್ಯಾಂಡಲ್ಲಿದೆ, ಈ ಲ್ಯಾಂಡಲ್ಲಿಲ್ಲ. ನೀವು ಹಾಕ್ಕೊಬೇಕು, ಯಾರೇ ತಗೊಂಡ್ರು ಕೂಡ ಹಾಕೋಬೇಕು. ಈಗ ಅಲ್ಲಿ ಪ್ರೆಸೆಂಟ್ ಎಂಟಿ ಲ್ಯಾಂಡ್ ಇದೆ. ಇದ್ರ ಜೊತೆಗೆ 2 ಎಕರೆ 28 ಕುಂಟೆ ಏನು ವಿತ್ ರೆಕಾರ್ಡ್ಸ್ ಇದೆ, ವಿತೌಟ್ ರೆಕಾರ್ಡ್ಸು ಒಂದು 1/2 ಎಕರೆ ಅಷ್ಟು ಇದೆ. ಅದು ಯಾಕೆ ಹಂಗಿದೆ ಅಂತಂದರೆ, ಈ ಆಸ್ತಿ ಎಂಡ್ ಆದಮೇಲೆ ಈ ಆಸ್ತಿಗೆ ಹೊಂದ್ಕೊಂಡಂಗೆ 24 ಎಕರೆ 1 ಕುಂಟೆ ಗೌರ್ಮೆಂಟ್ ಖರಾಬ್ ಲ್ಯಾಂಡ್ ಇದೆ. ಒಂದು ಗೌರ್ಮೆಂಟ್ ಖರಾಬು 24 ಎಕರೆ 1 ಕುಂಟೆ ಏನೋ ಇದೆ. ಅದು ಈಗ ಅಲ್ಲಿ ಪ್ರೆಸೆಂಟು ಒಬ್ಬ ರಾಮಣ್ಣ ಅನ್ನೋನಿಗೆ 2 ಎಕರೆ, ರಾಮಾಚಾರ್ಯ ಅನ್ನೋನಿಗೆ 1 ಎಕರೆ, ಯಾರೋ ಅಂಜನಪ್ಪ ಅನ್ನೋನಿಗೆ 20 ಕುಂಟೆ, ಹೀಗೆ ಇದೇ ಗ್ರಾಮದ ಒಂದು ರೈತರುಗಳಿಗೆ ಅಲ್ಲಿ RTCಗಳಾಗೋಗಿದೆ. ಬಟ್ ಈಗ ಅಲ್ಲಿ ಪ್ರೆಸೆಂಟ್ ಡಾಕ್ಯುಮೆಂಟ್ನ ಓಪನ್ ಮಾಡಿದ್ರೆ 24 ಎಕರೆ ಗೌರ್ಮೆಂಟು ಖರಾಬ್ ಅಂತಲೇ ಇದೆ. ಸೊ ಅದನ್ನು ನಾಳೆ ದಿನ ಅವ್ರು ಯಾವ ಥರ ರೆಕಾರ್ಡ್ ಮಾಡಿಸ್ಕೊಳ್ತಾರ ಗೊತ್ತಿಲ್ಲ. ನಾನು ಅಲ್ಲಿ ನಿಮಗೆ ಈಗ ಅಲ್ಲಿ ಪ್ರೆಸೆಂಟ್ ಇರೋ ವಾಸ್ತವ ಹೇಳಿದೆ ಅಷ್ಟೇ. ಅದೇ ಥರ ನೋಡಿ, ಇದು ಒಂದು ಪೀಸು ನೋಡಿ. ಇದರಲ್ಲಿ ಒತ್ತುವರಿ ಸಿಗೋದು ನಿಮಗೆ. ಆ ಕಡೆ ಅಡ್ಲಾಗದು 1 ಎಕರೆ, ಈ ಕಡೆ ಒಂದು 30 ಕುಂಟೆ, ಇನ್ನು ಈ ಕಡೆ ಉಳಿಕೆದು ಒಟ್ಟು 2 ಎಕರೆ 28 ಕುಂಟೆ. ಇದು ಸ್ವಲ್ಪ ಈ ಭಾಗ ಎಲ್ಲ ಸ್ವಲ್ಪ ಬ್ರೌನ್ ಬರ್ತದೆ ಮಣ್ಣು. ಸೊ ನಂಜನಗೂಡು ರಿಜಿಸ್ಟ್ರೇಷನ್ ಲ್ಯಾಂಡ್ ಇದು. ನೀವು ನಂಜನಗೂಡಿಂದ ಬಂದರೆ ನಿಮಗೆ ಒಂದು 22 ಆಗುತ್ತೆ. ಸೊ HD ಕೋಟೆ ಹೈವೇಗೆ ಬಂದು ಅಲ್ಲಿಂದ ಉದ್ಬೂರು ಗೇಟ್ ಅಂತ ಇದೆ. ಉದ್ಬೂರು ಗೇಟ್ ರೋಡಲ್ಲಿ ಹುಲ್ಲಹಳ್ಳಿ ರೋಡ್ಗೆ ಒಂದು ರೋಡ್ ಬರುತ್ತೆ. ಸೊ ಆ ರೋಡು ಮೈಸೂರಿಂದ ನಿಮಗೆ 29 ಏನಾಗುತ್ತೆ ಹುಲ್ಲಹಳ್ಳಿ. ಅಲ್ಲಿಂದ ಇಲ್ಲಿಗೆ, ಅಂದರೆ ಹುಲ್ಲಹಳ್ಳಿಯಿಂದ ಇಲ್ಲಿಗೆ ಒಂದು 7ರಿಂದ 8 ಅಂತ ಎನ್ಕೊಳ್ಳಿ. ಇಲ್ಲೇನು ಉಳುಮೆ ಮಾಡ್ತಾ ಇದ್ದಾರಲ್ಲ ಇವರು, ಇದು ಆಸ್ತಿ. ಅಂದರೆ ಈ ಲ್ಯಾಂಡಲ್ಲೇ ಇಲ್ಲಿಂದ ಈಚೆಗೆ ಒಂದು 3/4 ಎಕರೆಯಷ್ಟು ಒತ್ತುವರಿ ಇದೆ. ಒತ್ತುವರಿ ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ, ಖರಾಬ್ ಲ್ಯಾಂಡು ಅಂತ. 24 ಎಕರೆಯಲ್ಲಿ ಆ ಆಸ್ತಿ. ಅದರಲ್ಲಿ ಇವರು ಕೂಡ ಅನುಭವ ಇದ್ದಾರೆ. ಈ ಸರ್ವೆ ನಂಬರ್ಲೇ ಅದು 2 ಆಗಿದೆ.
ಈ ಸರ್ವೆ ನಂಬರ್ ನಾನು ಹೇಳಿದ್ನಲ್ಲ ನಿಮಗೆ. ಸೊ ಇವರು ಆವಾಗಿಂದನೂ ಉಳುಮೆ ಮಾಡ್ತಾಯಿದ್ದಾರೆ. ಈ ಒತ್ತುವರಿ ಆಸ್ತಿ ಏನಿದೆಯೋ, ಆ ಒತ್ತುವರಿ ಆಸ್ತಿ ಅಥವಾ ದರ್ಖಾಸ್ತು ಅಥವಾ ಖರಾಬು ಅಂತ ಏನಿದೆಯೋ, ಈ ಆಸ್ತಿಗೇನು ಅದು ಅಮೌಂಟ್ ಇಲ್ಲ. ಇನ್ನು 2 ಎಕರೆ 28 ಗುಂಟೆ ಇದೆಯಲ್ಲ, ಇದಕ್ಕೆ ಮಾತ್ರ ದುಡ್ಡು ಕೊಡಿ ಅಂತ ಇದ್ದಾರೆ. ಆದರೆ ಫೈನಲ್ 35 ಲಕ್ಷ ಹೇಳ್ತಾ ಇದ್ದಾರೆ. ಎಕರೆ 35 ಲಕ್ಷ ಹೇಳ್ತಾ ಇದ್ದಾರೆ. ಲ್ಯಾಂಡ್ ಮಾತ್ರ ಒಂದು ಸಮತಟ್ಟವಾಗಿದೆ. ನೀವು ಲ್ಯಾಂಡ್ ಒಳಗಡೆ ಏನು ಕ್ಲೀನ್ ಮಾಡೋ ಅಂತಿದ್ದಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ನೋಡಿ ಈ ಭಾಗ ಹೆಂಗೆ ಕಾಣಿಸ್ತಾ ಇದೆಯಲ್ಲ, ಇದು ಇವರ ಅಂಕಲ್ದು. ಇದೆಲ್ಲ ಖರಾಬ್ ಲ್ಯಾಂಡೇನೆ ಇದು. ಈಗ ಅಲ್ಲೇನು ಉಳ್ತಾ ಇದ್ದಾರಲ್ಲ, ಆ ಉಳೋದ್ರಿಂದ ಆ ಕಡೆಗೆ ಮಾತ್ರ 2 ಎಕರೆ 28 ಗುಂಟೆ ರೆಕಾರ್ಡು. ಇನ್ನೊಂದು 3/4 ಎಕರೆಯಷ್ಟು ಖರಾಬ್. ಇದು ಕೂಡ ನಿಮ್ಗಾಗುತ್ತೆ. ಅಂದರೆ 228 ಪ್ಲಸ್ ಒಂದು 30, ಒಟ್ಟು 3.5 ಎಕರೆ ಸಿಗುತ್ತೆ ನಿಮಗೆ. ಅವರೇ ಈ ರೈತರೇ ನಿಂತ್ಕೊಂಡು ವೆಲ್ಕಮ್ ಬಾಕ್ಸ್ ಕೊಡ್ತಾರೆ. ಬೇಕಾದರೆ ನಿಮ್ಗೆ ಏನಾದ್ರು ಅನುಮಾನ ಇದ್ದರೆ, ಅದ್ರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ. ಇದೇ ಊರಿನ ರೈತರದು. ಇದು ಯಾರಿಗೂ ಏನು ಅಗ್ರಿಮೆಂಟು ಇನ್ನೊಂದು ಆ ಥರ ಏನು ಆಗಿಲ್ಲ. ಇದು ರಸ್ತೆ. ಇದು ರಸ್ತೆ ಇದು ಹೇಗೆ ಅಂದರೆ, ನಾನು ಹೇಳಿದ್ನಲ್ಲ ಖರಾಬ್ ಲ್ಯಾಂಡು ಅಂತ 24 ಎಕರೆ ಇವೆಲ್ಲವೂ. ಆ 24 ಎಕರೆಗೆ ಇದೆಲ್ಲ ಹ್ಯಾಡ್ ಆಗುತ್ತೆ, ಇನ್ಕ್ಲೂಡಿಂಗ್ ಇದು ಕೂಡ. ಓಕೆ ನೋಡಿ, ಇಲ್ಲಿಂದ ಇವರ ಈಗ ಅಲ್ಲಿ ಏನು ಇವರು ಅನುಭವದಲ್ಲಿದ್ದಾರೋ ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು ರಸ್ತೆ ಏನಿದೆಯಲ್ಲ, ಅಂದರೆ ಈ ಒಂದು ನೋಡಿ ಇಲ್ಲೇನು ನೋಡಿ ಎತ್ತಿನ ಗಾಡಿ ಇಟ್ಕೊಂಡು ಇವ್ರು ಏನು ಇದು ಮಾಡ್ತಾಯಿದ್ದಾರಲ್ಲ, ಇದನ್ನು ಹಂಗೆ ಇಟ್ಕೊಂಡಿದ್ದಾರೆ. ಇದನ್ನ ಏನಕ್ಕೆ ಅಂದರೆ, ಈ ಗ್ರಾಮದ ರೈತರಿಗೆ ಹೋಗೋದಕ್ಕೆ ಈಗ ಅಲ್ಲಿ ಹೋಗ್ತಾ ಇದ್ದಾರಂತೆ, ಹಿಂಭಾಗಕ್ಕೆ ಹೋಗೋರೆಲ್ಲ ನೋಡಿ ಇದನ್ನು ರಸ್ತೆ ಥರ ಇಟ್ಕೊಂಡಿದ್ದಾರೆ. ಈ ರಸ್ತೆಗೆ ಎಷ್ಟು ಅಡಿ ಬೇಕು ಅಷ್ಟನ್ನು ಗ್ಯಾಪ್ ಬಿಟ್ಟು, ಇನ್ನು ಈ ಕಡೆಗೆ ಏನಿದೆಯೋ ಇದನ್ನು ಅಲ್ಲಲ್ಲಿ ಒಬ್ಬೊಬ್ಬರು ಅನುಭವದಲ್ಲಿದ್ದಾರೆ. ಇದು ರಸ್ತೆ, ಇದು ಒರಿಜಿನಲ್ ರೆಕಾರ್ಡ್ ರಸ್ತೆ ಇದು. ಸೊ ಹಳ್ಳಿಯಿಂದ ನಾನು ಹೇಳಿದ್ನಲ್ಲ ನಿಮಗೆ, ರೌಂಡ್ ಹೊಡ್ಕೊಂಡು ಬಂದರೆ 1 ಕಿಲೋಮೀಟ್ರ್ ಅಷ್ಟಾಗುತ್ತೆ. ಡಾಂಬರ್ ರಸ್ತೆಯೂ ಕೂಡ ಭಾಳ ಹತ್ತಿರದಲ್ಲೇ ಇದೆ. ಅಣ್ಣ ಸ್ಟಾರ್ಟ್ ಮಾಡಿ, ಗಾಡಿ ಸ್ಟಾರ್ಟ್ ಮಾಡಿ. ಇದು ಹೀಗೆ ಹೋದರೆ ಇನ್ನುಳಿದ ಈ ಗ್ರಾಮದ ರೈತರ ಆಸ್ತಿಗಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ. ಇಷ್ಟೇ ಆಗಲ್ಲ ರಸ್ತೆ ಇದೆ, ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಅಷ್ಟೇ ಎಂಟ್ರೆನ್ಸಲ್ಲಿ. ಆದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನೊಂದು ಏನಂದರೆ, ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಇಲ್ಲಿ ಒಂದು ಒಳ್ಳೆ ಅಂತರ್ಜಾಲ ಇದೆ. ಒಳ್ಳೆ ಅಂತರ್ಜಾಲ ಇದೆ. ನೀವು ಇಲ್ಲೇ ಸ್ಟೇ ಆಗ್ಬೋದು, ಏನು ತೊಂದರೆ ಏನಿಲ್ಲ. ಇಲ್ಲೇ ಸ್ಟೇ ಆಗ್ಬೋದು. ಯಾಕಂದರೆ ಅಕ್ಕಪಕ್ಕ ಎಲ್ಲ ಕ್ರಾಪ್ ಮಾಡ್ತಾ ಇರ್ತಕ್ಕಂತಹ ನೋಡಿ ಆಸ್ತಿಗಳು. ಇದು ನಾನು ಈ ಒಂದು 2 ಎಕರೆ 28 ಗುಂಟೆ ಮತ್ತು ಖರಾಬ್ ಲ್ಯಾಂಡ್ನ ಎಂಟ್ರೆನ್ಸ್ ಇದು ಓಕೆ ನೋಡಿ. ಇಲ್ಲಿಂದ ಈಚೆಗೆಲ್ಲ ಇದು ಅಂದರೆ ಈ ಒಂದು ರಸ್ತೆ ಮತ್ತು ಈ ಕಡೆ ಹುಟ್ಟಿದಾರಲ್ಲ, ಇದೆಲ್ಲ ಖರಾಬ್ ಲ್ಯಾಂಡು 24 ಎಕರೆ. ಹಾಂ ಈ ಒಂದು ರಸ್ತೆ ಭಾಳ ವಿಶಾಲವಾಗಿದೆ. ಏನಂದರೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಈ ಒಂದೊಂದು ನೋಡಿ ಈ ಥರ ಹುಲ್ಲೆಲ್ಲ ಉಟ್ಕೊಂಡಿದೆಯಲ್ಲ, ಇದನ್ನು ಆ ಕಡೆ ಈ ಕಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಂತು ಅಂದರೆ ಇನ್ನೂ ಭಾಳ ವಿಶಾಲವಾಗಿದೆ. ಇಷ್ಟಾಗಲ ಇದ್ರೂ ಸಾಕು. ಅಲ್ಲಿ ಹೋಗ್ತಾ ಒತ್ತರಿಸ್ಕೊಂಬಿಟ್ಟಿದ್ದಾರೆ. 30 ಅಡಿ. ಹಾಂ 30 ಅಡಿ ಅಷ್ಟೇ ಇದೆ. ಇಲ್ಲಿ ಡಾಂಬರ್ ರಸ್ತೆ ಇದೆಯಾ? ಅವರು ಪೈಪ್ ಲೈನ್ ಇಟ್ಕೊಂಡಾರ ನೋಡೋಣ. ಇಲ್ಲಿ ಡಾಂಬರ್ ರಸ್ತೆ ಇದೆ ಅಂತ ಹೋಗ್ತಾ ಇದ್ದೀವಿ, ನೋಡ್ಬಿಟ್ಟು ಹೇಳ್ತೀವಿ ಗಾಡಿ ಇದಂತೆ ಸ್ಲಿಪ್ ಆಗ ಇಲ್ಲಿ ಹೋಗ್ಬೋದ ನೋಡಿ.
ಅನ್ಕೊಂಡಿಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಅನಿಸುತ್ತೆ ನೋಡಿ. ಹಾಂ, ನಿಧಾನಕ್ಕೆ ನಿಧಾನಕ್ಕೆ ಕಟ್ ಮಾಡಿ ಮೇಲೆ ಹಾಕಿ ಹೋಗಿ ಏನು ತೊಂದರೆ ಇಲ್ಲ. ಅವ್ರು ಫೋನ್ ಮಾಡ್ತಾರೆ ಕೀಳ್ಗಡೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ. ಇಲ್ಲಿ ಯಾವುದೋ ಸ್ಕೂಟ್ರಲ್ಲಿ ಬಂದಿದ್ದಾನೆ ಯಾವುದೋ ಏನು ಸ್ವಲ್ಪ ದೂರ ಹೋಗಿ ನೋಡೋಣ. ಹ್ಞೂ, ನನಗೇನೋ ಡೌಟು, ಯಾಕಂದರೆ ಡಂಪ್ ರಸ್ತೆಗೆ ಆ್ಯಡ್ ಆಗೋದು ಇಷ್ಟು ಇದಾಗಲ್ಲ. ಇಲ್ಲ, ಇವರು ಯಾರೋ ಫಾರ್ಮ್ ಹೌಸ್ ಮಾಡೋರು ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲೆಲ್ಲಾಗುತ್ತೆ ಡಾಂಬರ್ ರಸ್ತೆ? ಇಲ್ಲ ಇಲ್ಲ, ಇನ್ನೂ ಹಾಗೇ ಇದೆ ಇದು ಉದ್ದಕ್ಕೆ. ಸರ್, ಇದೆಲ್ಲ ಈಗ ನಾನೇನು ಹೇಳಿದೆ, ಲ್ಯಾಂಡಿನ ಒಂದು 200-300 ಅಡಿ ಅಂತರದಲ್ಲಿ ಇರ್ತಕ್ಕಂಥ ಆಸ್ತಿಗಳು. ಕಬ್ಬು ನೋಡಿ ಹೆಂಗಿದೆ. ಇಲ್ಲಿಗೆ ಯಾವುದೇ ರೀತಿ ವಾಟ್ರು ಇಲ್ಲ, ಎಲ್ಲ ಗ್ರೌಂಡ್ ವಾಟ್ರೆ. ಆದರೆ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ಅಂದರೆ ಕೆಲವೊಂದು ಆಸ್ತಿಗಳಿಗೆ ವಾಟ್ರ್ ಇದೆ ಇಲ್ಲಿ, ಅಂದರೆ ಹಳ್ಳ ಇರ್ತಕ್ಕಂಥ ಆಸ್ತಿಗಳಿಗೆ ಇಲ್ಲಿ 2 ಥರದ ನಾಲೆ ವಾಟ್ರ್ ಇದೆ. ಒಂದು ಕಬಿನಿ ವಾಟ್ರು, ಇನ್ನೊಂದು ಪೀರ್ವಾಲ್ ಡ್ಯಾಮ್ ಅಂತ. ಹೌದಾ? ನೋಡ್ರಿ, ಪೀರ್ವಾಲ್ ಡ್ಯಾಮ್ ಅಣ್ಣ, ಹೋಗಿ ನೀವು ಎಲ್ಲ ಒತ್ತರಿಸ್ಕೊಂಡ್ಬಿಟ್ಟವ್ರಲ್ಲ. ಇದಾ? ನೋಡಿ, ರೋಡ್ ಅಂತೂ ಇದೆ, ರೆಕಾರ್ಡಲ್ಲಿ ಭಾಳ ವಿಶಾಲವಾಗಿದೆ. ಎಲ್ಲ ಒತ್ತರಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡಿದ್ವಿ ಮೂವತ್ತಡಿ ರೋಡ್ ಅಂತ. 30 ಅಡಿ ಎಲ್ಲಿದ್ದೇಣ, ಎಲ್ಲ ಒತ್ತರಿಸ್ಕೊಂಡ್ಬಿಟ್ಟವ್ರೆ. 15 ಅಡಿ ತಂದು ನಿಲ್ಸವ್ರೆ, 15 ಅಡಿ ಒತ್ಕೊಂಡ್ಬಿಟ್ಟವ್ರೆ. ಇದೇ ಮೇನ್ ರೋಡ್ ಇವಾಗ ಗೊತ್ತಾಗ್ತದೆ. ಇದೇ ಮೇನ್ ರೋಡ್. ಈ ರಸ್ತೆಯಿಂದ ನೀವು ಬರಬೇಕಾಗಿಲ್ಲ, ಅಲ್ಲಿ ಇನ್ನೊಂದು ಕಡೆ ಇದೆ ರಸ್ತೆ. ನಾವು ಸುಮ್ಮನೆ ಒಳಗಡೆ ಹೋಗಿದ್ದೀವಿ ಅಷ್ಟೇ. ಕನ್ಫ್ಯೂಸ್ ಆಗಬೇಡಿ ನೀವು, ಇದೇನಪ್ಪ ರಸ್ತೆ ಹಿಂಗಿದೆ, ಈ ರಸ್ತೆ ಹೇಳಕ್ಕೆ ಹೊರಟವ್ರೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಆ ಕಡೆ ಇದೆ, ಈ ಕಡೆ. ಆ ಕಡೆ ಊರಿಂದ ಬಂದರೆ ಭಾಳ ವಿಶಾಲವಾಗಿದೆ. ಬಟ್ ಡಾಂಬರ್ ರಸ್ತೆ ಹತ್ರ ಅಂತ ಹೇಳಲಿಕ್ಕೆ ನಾವು ಈ ಕಡೆ ಬಂದಿರೋದು ಅಷ್ಟೇ. ಇಲ್ಲಿ ಸ್ಟಾಪ್ ಮಾಡಿ, ಇಲ್ಲಿ ಸ್ಟಾಪ್ ಮಾಡಿ.